ಹಲೋ ಎವ್ರಿವಾನ್. ಈ ವಿಡಿಯೋದಲ್ಲಿ CI/CD ಅಂತಂದ್ರೆ ಏನು ಅಂತ ನೋಡೋಣ. ಕಂಟಿನ್ಯೂಯಸ್ ಇಂಟಿಗ್ರೇಷನ್ ಮತ್ತೆ ಕಂಟಿನ್ಯೂಯಸ್ ಡೆಲಿವರಿ ಆರ್ ಕಂಟಿನ್ಯೂಯಸ್ ಡಿಪ್ಲಾಯ್ಮೆಂಟ್. ಈ ವಿಡಿಯೋದಲ್ಲಿ ನೀವು ಏನು ಕಲ್ತ್ಕೊಂತೀರಾ ಅಂದ್ರೆ ವಾಟರ್ ಫಾಲ್ ಮಾಡೆಲ್ ಅಂದ್ರೆ ಏನು, ಅದರಲ್ಲಿ ಏನೇನು ಚಾಲೆಂಜಸ್ ಇತ್ತು, ಅದರಲ್ಲಿ CI/CD ಕಾನ್ಸೆಪ್ಟ್ನ ಯೂಸ್ ಮಾಡಿಕೊಂಡು ಹೆಂಗೆ ರಿಸಾಲ್ವ್ ಮಾಡಿದ್ರು ಅಂತ ನೋಡೋಣ. ನಾವು CI/CD ಬಗ್ಗೆ ನೋಡೋಕ್ಕಿಂತ ಮುಂಚೆ ವಾಟರ್ ಫಾಲ್ ಮಾಡೆಲ್ ಅಂದ್ರೆ ಏನು, ಅದರಲ್ಲಿ ಇರುವ ಚಾಲೆಂಜಸ್ ಏನು ಅಂತ ನೋಡೋಣ. ಒಂದು ಎಕ್ಸಾಂಪಲ್ ತಗೊಂಡ್ರೆ ವಾಟರ್ ಫಾಲ್ ಮಾಡೆಲ್ ಅಂದ್ರೆ ಏನು? ವಾಟರ್ ಫಾಲ್ ಮಾಡೆಲ್ ಅಂದ್ರೆ ಸಾಫ್ಟ್ವೇರ್ನ ಡೆವಲಪ್ ಮಾಡೋ ಒಂದು ಮಾಡೆಲ್, ಇಲ್ಲಾಂದ್ರೆ ಒಂದು ಮೆಥಡ್. ಓಕೆ, ಈಗ ಒಂದು ಎಕ್ಸಾಂಪಲ್ ನೋಡೋಣ. ಇವಾಗ ನಾನು ಒಂದು ಟಿಕೆಟ್ ಬುಕ್ಕಿಂಗ್ ಮಾಡೋ ಆ್ಯಪ್ನ ನಾನು ಡೆವಲಪ್ ಮಾಡಬೇಕು. ಅದಕ್ಕೆ ಬಂದು ಕ್ಲೈಂಟ್ ನಮಗೆ 1 ಇಯರ್ ಟೈಮ್ ಕೊಟ್ಟಿದ್ದಾರೆ. ನಾನು ಇವಾಗ ಏನು ಮಾಡಬೇಕಂದ್ರೆ ಫಸ್ಟ್ ಬಂದು ನನಗೆ ಏನು ಮಾಡಬೇಕು ಅಂದರೆ ನಾನು 4 ಕ್ವಾರ್ಟರ್ಸ್ ಆಗಿ ಸಪ್ರೇಟ್ ಮಾಡಬೇಕು. ಫಸ್ಟ್ 3 ಮಂತ್ಸು, ಸೆಕೆಂಡ್ 3 ಮಂತ್ಸು, ಥರ್ಡ್ 3 ಮಂತ್ಸು, ಫೋರ್ತ್ 3 ಮಂತ್ಸು. ಸೊ ಇವಾಗ ಫಸ್ಟ್ ಕ್ವಾರ್ಟರ್ ಅಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ರಿಕ್ವೈರ್ಮೆಂಟ್ಸ್ ಏನೇನು ಅಂತ ಹೇಳಿ ಬರ್ದು ಇಟ್ಕೊತೀನಿ. ಸೆಕೆಂಡ್ ಕ್ವಾರ್ಟರ್ ಏನು ಮಾಡ್ತೀನಿ ಅಂದರೆ ಆ ಪ್ರಾಡಕ್ಟಲ್ಲಿ ಎಲ್ಲ ಡಿಸೈನು ಬರ್ದಿಟ್ಕೊತೀನಿ. ಥರ್ಡ್ ಕ್ವಾರ್ಟರಲ್ಲಿ ಆ ಪ್ರಾಡಕ್ಟು ಇಂಪ್ಲಿಮೆಂಟೇಷನ್ ಕೋಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಕೋಡಿಂಗ್ ಪಾರ್ಟ್ ಫುಲ್ಲು ಈ ಥರ್ಡ್ ಕ್ವಾರ್ಟರಲ್ಲಿ ಮಾಡ್ತೀವಿ. ಫೋರ್ತ್ ಕ್ವಾರ್ಟರಲ್ಲಿ ಈ ಟೆಸ್ಟಿಂಗ್ ಫುಲ್ಲು ಮಾಡ್ತೀವಿ. ಓಕೆ, ಈ ಟೆಸ್ಟ್ ಎಲ್ಲ ಮುಗಿದ್ಮೇಲೆ ಈ ಕ್ಲೈಂಟಿಗೆ ತಗೊಂಡೋಗಿ ಕೊಡ್ತೀವಿ. ಇದೇ ಒಂದು ವಾಟರ್ ಫಾಲ್ ಮಾಡೆಲ್ ಯೂಸ್ ಮಾಡಿಕೊಂಡು ಒಂದು ಪ್ರಾಡಕ್ಟ್ನ ಡೆಲಿವರ್ ಮಾಡ್ತೀವಿ, ಇಲ್ಲಾಂದ್ರೆ ಡೆವಲಪ್ ಮಾಡ್ತೀವಿ. ಸೊ ಇದರಲ್ಲಿ ಚಾಲೆಂಜಸ್ ನೋಡಿದ್ರೆ ಫಸ್ಟ್ ನೋಡೋದಾದ್ರೆ ಟೈಮ್ ಫಾರ್ ಚೇಂಜ್. ಈಗ ನಾವು ಫೋರ್ತ್ ಕ್ವಾರ್ಟರಲ್ಲಿ ಇರಬೇಕಾದ್ರೆ ಚೇಂಜ್ ಮಾಡಬೇಕಂದ್ರೆ, ನಾವು ಥರ್ಡ್ ಕ್ವಾರ್ಟರಲ್ಲಿ ಇರಬೇಕಾದ್ರೆ ಚೇಂಜಸ್ ಮಾಡಬೇಕು ಅಂತಂದ್ರೆ ತುಂಬ ಕಷ್ಟ ಆಗುತ್ತೆ. ಯಾಕಂದ್ರೆ ಆಲ್ರೆಡಿ ಡಿಸೈನ್ ಎಲ್ಲ ಮಾಡಿ ಮುಗಿಸಾಯ್ತು, ಇವಾಗ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಈ ಟೈಮಲ್ಲಿ ಅವ್ರು ಏನಾದರೂ ಚೇಂಜ್ ಮಾಡಬೇಕು ಅಂತ ತಗೊಬಂದ್ರೆ ಈ ಮಾಡೆಲಲ್ಲಿ ಮಾಡೋಕ್ಕೆ ಆಗಲ್ಲ, ಅದು ತುಂಬ ಕಷ್ಟ ಆಗುತ್ತೆ. ಸೊ ಟೈಮ್ ಫಾರ್ ಚೇಂಜ್ ಅನ್ನೋದು ತುಂಬ ಜಾಸ್ತಿ ಇರುತ್ತೆ, ತುಂಬ ಎಫರ್ಟ್ಸ್ ತುಂಬ ಇರುತ್ತೆ. ಸೆಕೆಂಡ್ ಚಾಲೆಂಜ್ ನೋಡೋದಾದ್ರೆ ಡಿಲೇ ದಿ ಸಾಫ್ಟ್ವೇರ್ ಟೆಸ್ಟಿಂಗ್. ಸೊ ಫೋರ್ತ್ ಕ್ವಾರ್ಟರಲ್ಲಿ ಬಂದು ಟೆಸ್ಟ್ ಮಾಡೋದ್ರಿಂದ ಇವಾಗ ಯಾವುದಾದ್ರೂ ಒಂದು ಬಗ್ ಬಂದರೆ ಅದು ಬಂದು ಚೇಂಜ್ ಮಾಡೋದು, ಅದು ಬಂದು ಫಿಕ್ಸ್ ಮಾಡೋದು ತುಂಬ ಕಷ್ಟ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಡಿಸೈನಲ್ಲೇ ಒಂದು ಬಗ್ ಬಂದರೆ ಎಫರ್ಟ್ಸ್ ಬಂದು ತುಂಬ ಜಾಸ್ತಿ ಇರುತ್ತೆ. ಕ್ಲೈಂಟ್ ಹತ್ರ ಹೋಗಿ ನನಗಿನ್ನ 3 ಮಂತ್ಸ್ ಟೈಮ್ ಕೊಡಿ ಅಂತ ಕೇಳಿದ್ರೆ ಅವರು ಸ್ವಲ್ಪ ಫ್ರಸ್ಟ್ರೇಟ್ ಆಗಿಬಿಡ್ತಾರೆ. ಸೆಕೆಂಡ್ ಚಾಲೆಂಜ್ ನೋಡೋದಾದ್ರೆ ಡಿಲೇ ದಿ ಸಾಫ್ಟ್ವೇರ್ ಟೆಸ್ಟಿಂಗ್ ಟಿಲ್ ಎಂಡ್ ಆಫ್ ದಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಲೈಫ್ ಸೈಕಲ್. ಓಕೆ, ಸೊ ಡಿಲೇ ಮಾಡೋದು ಸಾಫ್ಟ್ವೇರ್ ಟೆಸ್ಟಿಂಗ್ನ, ಬೇಗ ಮಾಡ್ದಲೆ ಡಿಲೇ ಮಾಡೋದು. ಸೊ ಮೂರನೇ ಚಾಲೆಂಜ್ ಏನು ಅಂತ ನೋಡಿದ್ರೆ ವರ್ಕಿಂಗ್ ಸಾಫ್ಟ್ವೇರ್ನ ಕ್ಲೈಂಟ್ ನೋಡಲು ಆಗೋದಿಲ್ಲ. ಫೋರ್ತ್ ಕ್ವಾರ್ಟರ್ ಮುಗಿಸೋ ಗಂಟ ಅವರು ವೆಯ್ಟ್ ಮಾಡಲೇಬೇಕಾಗುತ್ತೆ. ಸೊ 4ನೇ ಚಾಲೆಂಜ್ ನೋಡೋದಾದ್ರೆ ಹೈ ರಿಸ್ಕ್. ಯಾಕೆ ಅಂದರೆ ನಾನು 1 ಇಯರ್ ಡೆವಲಪ್ ಮಾಡಿದೆ, 1 ಇಯರ್ ಡೆವಲಪ್ ಮಾಡಿ ಮುಗಿಸ್ದೆ. ಕ್ಲೈಂಟ್ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಕರೆದು ನಾನು ಒಂದು ಡೆಮೋ ಕೊಡ್ತೀನಿ. ಡೆಮೋ ಕೊಡುವಾಗ ಅವ್ರೇನು ಹೇಳ್ತಾರೆ ಅಂದರೆ, ಈ ಫೀಚರ್ ನಾನು ಕೇಳಲೇ ಇಲ್ವಲ್ಲ, ಈ ಫೀಚರ್ನ ನಾನು ಬೇರೆ ಥರ ಎಕ್ಸ್ಪೆಕ್ಟ್ ಮಾಡಿದ್ದೆ, ಎಕ್ಸ್ಪೆಕ್ಟೆಡ್ ದಿಸ್ ಇಸ್ ಆ್ಯಕ್ಚುಯಲ್. ಅವರು ಏನು ಎದುರು ನೋಡಿದ್ರು, ನಾವು ಏನು ಕೊಡ್ತೀವಿ ತುಂಬ ಗ್ಯಾಪ್ ಇದ್ದರೆ ಇದು ತುಂಬ ದೊಡ್ಡ ಪ್ರಾಬ್ಲಮ್ಮೇ. ಮತ್ತೆ 6 ಮಂತ್ಗೆ ಆ ಚೇಂಜ್ನ ಮಾಡಬೇಕು ಅಂದರೆ ತುಂಬ ಟೈಮ್ ಆಗುತ್ತೆ. ನೆಕ್ಸ್ಟ್ ಅನ್ಸರ್ಟನಿಟಿ. ಅವರು ಏನು ಎದುರು ನೋಡ್ತಾ ಇದ್ರು ಅದು ನಮ್ಮಿಂದ ಕೊಡಲು ಆಗುತ್ತಾ? ಯಾಕಂದರೆ ನಾವು 1 ಇಯರ್ ಹಿಂದೆ ನಾವು ಮೀಟ್ ಮಾಡಿದ್ವಿ. ಸೊ ಈಗ 1 ಇಯರ್ ಆದಮೇಲೆ ಡೆವಲಪ್ ಮಾಡಿ ಕರೆಕ್ಟಾಗಿ ಡೆಮೋ ತೋರಿಸುವಾಗ ಇದು ನಾವು ಕೇಳಲಿಲ್ಲ, ಬೇರೆ ಒಂದು ಕೇಳಿದ್ವಿ, ನಾವು ಬೇರೆ ಒಂದು ಎದುರು ನೋಡುತ್ತಿದ್ದೇವೆ, ನೀವು ಬೇರೆ ಏನೋ ಕೊಟ್ರಿ, ನನಗೆ ಎಕ್ಸ್ಚೇಂಜ್ ಮಾಡಿ ಕೊಡಿ. ಇಟ್ಸ್ ಎ ವೆರಿ ಹೈ ರಿಸ್ಕ್. ಮತ್ತು ಡೆವಲಪರ್ಸ್ಗೆ, ಡಿಸೈನರ್ಸ್ಗೆ ಎಫರ್ಟ್ ಜಾಸ್ತಿ ಆಯಿತು, ಟೈಮ್ ತುಂಬ ಸ್ಪೆಂಡ್ ಮಾಡಿದ್ವಿ, ತುಂಬ ದುಡ್ಡು ಕೂಡ ಖರ್ಚಾಯಿತು.
ಸೊ ಇದೇನೇ ಹೈ ರಿಸ್ಕ್ ಆ್ಯಂಡ್ ಅನ್ಸರ್ಟನಿಟಿ. 3 ಚಾಲೆಂಜಸ್ ನೋಡೋದಾದ್ರೆ ಎಂಡ್ ಯೂಸರ್, ಸ್ಟೇಕ್ ಹೋಲ್ಡರ್ಸ್ ಮತ್ತು ಕ್ಲೈಂಟ್ ಎಲ್ಲರೂ ಬಂದು ಕಂಪ್ಲೀಟಾಗಿ ಲೈಫ್ ಸೈಕಲ್ ಆಗುತ್ತೆ. ಈ ಪ್ರಾಡಕ್ಟ್ ಬಂದು ಡೆವಲಪ್ ಮಾಡೋ ಟೈಮಿಂದ ಅವರ ಇನ್ವಾಲ್ವ್ಮೆಂಟೇ ಜಾಸ್ತಿ ಇರೋದಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಒಂದು ಫೀಡ್ಬ್ಯಾಕೇ ಕರೆಕ್ಟಾಗಿ ಇರಲ್ಲ, ತುಂಬ ಫಾಸ್ಟ್ ಫೀಡ್ಬ್ಯಾಕೇ ನಮಗೆ ಸಿಕ್ಕೋಲ್ಲ. ಸೊ ತುಂಬ ಜಾಸ್ತಿ ಟೈಮ್ ತಗೊಳುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು, ನಾವು ಏನು ಮಾಡಿಕೊಟ್ವಿ, ನಾವು ಏನು ಡೆವಲಪ್ ಮಾಡ್ತಾ ಇದ್ದೀವಿ, ಗ್ಯಾಪ್ ಇದೆಯಲ್ಲ ಕಮ್ಯುನಿಕೇಷನ್ ತುಂಬ ಇಲ್ಲದೆ ಇರೋದ್ರಿಂದ ಇದು ಹೈ ರಿಸ್ಕಲ್ಲೇ ಮುಗಿಯುತ್ತೆ. ಸೊ ಇದೆಲ್ಲ ಚಾಲೆಂಜಸ್ಸೇ ವಾಟರ್ ಫಾಲ್ ಮಾಡೆಲ್. ಸೊ ಇದನ್ನು ಹೆಂಗೆ CI/CD ಕಾನ್ಸೆಪ್ಟ್ ಯೂಸ್ ಮಾಡಿ ಸಾಲ್ವ್ ಮಾಡಿದ್ರು ಅಂತ ನೋಡೋಣ. ಪಿಕ್ಚರ್ ನೋಡಿದ್ವಿ, ವಾಟರ್ ಫಾಲ್ ಮಾಡೆಲ್ ಅಂದರೆ ಏನು, ವಾಟರ್ ಫಾಲ್ ಮೆಥಡಲ್ಲಿ ಇರುವ ಏನೇನು ಚಾಲೆಂಜಸ್ ಅಂತ ನೋಡಿದ್ವಿ. ಇವಾಗ ನಾವು CI/CD ಹೆಂಗೆ ಬಂದು ವಾಟರ್ ಫಾಲ್ ಮೆಥಡಲ್ಲಿ ಹೆಂಗೆ ರಿಸಾಲ್ವ್ ಮಾಡ್ತು, ವಾಟರ್ ಫಾಲ್ ಮಾಡೆಲ್ ಚಾಲೆಂಜಸ್ನ ಹೆಂಗೆ ರಿಸಾಲ್ವ್ ಮಾಡ್ತು ಅಂತ ನೋಡೋಣ. ಸೊ ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂತಂದರೆ ಏನು? ಕಂಟಿನ್ಯೂಸ್ ಇಂಟಿಗ್ರೇಷನ್ ಅಂತಂದರೆ ಬ್ರಿಂಗಿಂಗ್ ದ ಫೀಚರ್ಸ್ ಟುಗೆದರ್ ವೆರಿ ಆಫನ್. ಫಾರ್ ಎಕ್ಸಾಂಪಲ್ ಏನಂದರೆ, ಫಸ್ಟ್ ಪಾರ್ಟ್ ನೋಡಿ, ತುಂಬ ಡೆವಲಪರ್ಸ್ ಇದ್ದಾರೆ ಡಿಫ್ರೆಂಟ್ ಟೀಮ್ಸಲ್ಲಿ. ಒಂದು ಪ್ರಾಜೆಕ್ಟ್ ತೆಗೆದ್ರೆ ತುಂಬ ಫೀಚರ್ಸ್ ಇರುತ್ತೆ. ಸೊ ಒಂದೊಂದು ಫೀಚರ್ಗೂ ಒಂದು ಟೀಮ್ ಇರುತ್ತೆ. ಸೊ ತುಂಬ ಡೆವಲಪರ್ಸ್ಗೆ ಒಂದು ಟೀಮ್ ಇರುತ್ತೆ. ಅವ್ರು ಏನು ಮಾಡ್ತಾರೆ, ಫೀಚರ್ಸ್ನ ಇಂಪ್ಲಿಮೆಂಟ್ ಮಾಡಿ ಕೋಡ್ನ ಚೆಕಿಂಗ್ ಮಾಡ್ತಾರೆ. ಕೋಡ್ನ ಚೆಕಿಂಗ್ ಮಾಡಬೇಕಾದ್ರೆ ಅದು ಒಂದು ಸೋರ್ಸ್ ಕೋಡ್ ರೆಪಾಸಿಟರಿ ಒಳಗೆ ಹೋಗುತ್ತೆ. ಮೇ ಬಿ ಅದು ಗಿಟ್ ಆಗಿರಬಹುದು ಫಾರ್ ಎಕ್ಸಾಂಪಲ್. ಸೊ ಆ ಕೋಡ್ ಓದಾದ್ಮೇಲೆ ಸೊ ಆಟೋಮೆಟಿಕ್ಕಾಗಿ ಒಂದು ಬಿಲ್ಡ್ ಸರ್ವರ್ ಏನು ಮಾಡುತ್ತೆ ಅಂದರೆ ಆ ಒಂದು ಕೋಡ್ನ ತೆಗೆದು ಆಟೋಮೆಟಿಕ್ಕಾಗಿ ಆ ಒಂದು ಕೋಡ್ನ ಪುಲ್ ಮಾಡಿ ಕಂಪೈಲ್ ಮಾಡುತ್ತೆ. ಕಂಪೈಲ್ ಮಾಡಾದ್ಮೇಲೆ ಯೂನಿಟ್ ಟೆಸ್ಟ್ ಕೇಸ್ನ ರನ್ ಮಾಡುತ್ತೆ. ಯೂನಿಟ್ ಟೆಸ್ಟ್ ಕೇಸ್ನ ರನ್ ಮಾಡಾದ್ಮೇಲೆ ಇಂಟರ್ಗೇಷನ್ ಟೆಸ್ಟ್ ಮಾಡಿ ರನ್ ಮಾಡಿ ಅದಾದಮೇಲೆ ಪ್ಯಾಕೇಜ್ ರೆಡಿ ಆಗುತ್ತೆ. ಓಕೆ, ಸೊ ಇದೇನೇ ಬಂದು ಬ್ರಿಂಗಿಂಗ್ ದ ಫೀಚರ್ಸ್ ಟುಗೆದರ್ ವೆರಿ ಆಫನ್. ಸೊ ಒಂದೊಂದು ಟೀಮ್ಗಾಗಿ ವೆಯ್ಟ್ ಮಾಡೋದಲ್ಲ, ಸೊ ಎಂಡ್ ಆಫ್ ದಿ ವೀಕ್ ಗಂಟನೂ ವೆಯ್ಟ್ ಮಾಡೋದಲ್ಲ. ನಾವು ಯಾವಾಗಾದರೂ ಕೋಡ್ ಚೆಕಿಂಗ್ ಮಾಡಿದ್ರು ಅದು ತಕ್ಷಣ ಬಿಲ್ಡ್ ಸರ್ವರ್ ಏನು ಮಾಡುತ್ತೆ ಅಂದರೆ ಪುಲ್ ಮಾಡಿ ಕಂಪೈಲ್ ಮಾಡಿ ಟೆಸ್ಟ್ ಎಲ್ಲ ರನ್ ಮಾಡಿ ಪ್ಯಾಕೇಜ್ ರೆಡಿ ಆಗಿಬಿಡುತ್ತೆ. ಅದಾದಮೇಲೆ ಈ ಪ್ಯಾಕೇಜ್ ರೆಡಿ ಆದಮೇಲೆ ಒಂದು ಅಡ್ಮಿನ್ ಏನು ಮಾಡ್ತಾರೆ ಅಂದರೆ, QA ಇಂಜಿನಿಯರ್ ಏನು ಮಾಡ್ತಾರೆ ಅಂದರೆ ಆ ಪ್ಯಾಕೇಜ್ ತೆಗೆದು ಆ ಪ್ಯಾಕೇಜ್ನ ತಗೊಂಡು ಒಂದು ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಮಿಷಿನಲ್ಲಿ ಆ ಪ್ಯಾಕೇಜ್ನ ಇನ್ಸ್ಟಾಲ್ ಮಾಡಿ ತರೋವ ಟೆಸ್ಟ್ ಮಾಡ್ತಾರೆ ಮ್ಯಾನ್ಯುಯಲ್ ಆಗಿ. ಸೊ ಇದು ಬಂದು ಮ್ಯಾನ್ಯುಯಲ್ ಸ್ಟೆಪ್. ಸೊ ಇದೇ ಬಂದು ಕಂಟಿನ್ಯೂಸ್ ಇಂಟಿಗ್ರೇಷನ್, ಬ್ರಿಂಗಿಂಗ್ ದ ಫೀಚರ್ಸ್ ಟುಗೆದರ್ ವೆರಿ ಆಫನ್. ವೆರಿ ಆಫನ್ ಅಂದರೆ ಏನು ಅರ್ಥ? ಯಾವಾಗಾದರೂ ಕೋಡು ಚೆಕಿಂಗ್ ಮಾಡಬೇಕಂದ್ರೂ ಗಿಟ್ಟಬಲ್ಲಿ ಸೊ ಆವಾಗಲೇ ಆ ಪ್ಯಾಕೇಜ್ ರೆಡಿ ಆಗುತ್ತೆ. ಸೊ ಇದನ್ನೇ ನಾವು ಕಂಟಿನ್ಯೂಸ್ ಇಂಟಿಗ್ರೇಷನ್ ಅನ್ನೋದು. ಸೊ ಈಗ ಬಂದು ಕಂಟಿನ್ಯೂಸ್ ಡೆಲಿವರಿ ಏನು ಅಂತ ನೋಡೋಣ. ಕಂಟಿನ್ಯೂಸ್ ಡೆಲಿವರಿ ಅಂತಂದರೆ ಏನು ಅಂತ ನೋಡೋಣ. ಸೊ ಈಗ ನಾವು ಕಂಟಿನ್ಯೂಸ್ ಡೆಲಿವರಿ ಅಂತಂದರೆ ಏನು ಅಂತ ನೋಡೋಣ. ಸೊ ಅದೇ ಥರನೇ ಮಲ್ಟಿಪಲ್ ಟೀಮ್ ಮೆಂಬರ್ಸ್ ಬಂದು ಅವರು ಇಂಪ್ಲಿಮೆಂಟ್ ಮಾಡಿರೋ ಫೀಚರ್ಸ್ನ ಚೆಕಿಂಗ್ ಮಾಡಿದ ತಕ್ಷಣ ಆ ಒಂದು ರೆಪಾಸಿಟರಿ ಒಳಗೆ ಹೋಗಿದ ತಕ್ಷಣ ಬಿಲ್ಡ್ ಸರ್ವರ್ ಅದೇ ಥರ ಆಟೋಮೆಟಿಕ್ಕಾಗಿ ಆ ಒಂದು ಹೊಸ ಕೋಡ್ ತೆಗೆದು ಫುಲ್ ಮಾಡಿ ಅದಾದಮೇಲೆ ಕಂಪೈಲ್ ಮಾಡಿ ಟೆಸ್ಟ್ ಕೇಸ್ ಎಲ್ಲ ರನ್ ಆಗುತ್ತೆ. ಪ್ಯಾಕೇಜ್ ಬಂದು ರೆಡಿ ಆಗುತ್ತೆ. ಪ್ಯಾಕೇಜ್ ಬಂದು ಬಿಲ್ಟ್ ಮಾಡ್ತಾರೆ. ಸೊ ಪ್ಯಾಕೇಜ್ ಬಿಲ್ಟ್ ಮಾಡಾದ್ಮೇಲೆ ಏನಾಗುತ್ತೆ ಅಂದರೆ ಒಂದು ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಮಿಷಿನ್ ಆಟೋಮೆಟಿಕ್ಕಾಗಿ ಲಾಂಚ್ ಮಾಡಿ ಆ ಪ್ಯಾಕೇಜ್ನ ಅದರೊಳಗೆ ಡಿಪ್ಲಾಯ್ ಮಾಡಿ ಒಂದು ಆಟೋಮೇಟೆಡ್ ಟೆಸ್ಟ್ ಸೆಲಿನಿಯಂ ಕೋಡ್ ಆ ಥರ ಸಾಫ್ಟ್ವೇರ್ ಯೂಸ್ ಮಾಡಿ ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಕೇಸ್ನ ಆಟೋಮೇಟ್ ಮಾಡಿಬಿಡ್ತಾರೆ. ಸೊ ಕೋಡ್ ಚೇಂಜಿಂಗ್ ಮಾಡಿ ಕೊನೆಯದಾಗಿ ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ವರೆಗೆ ಫುಲ್ಲಾಗಿ ಆಟೋಮೇಟೆಡ್. ಆ ಒಂದು ಪ್ಯಾಕೇಜ್ ನಿಮಗೆ ಬರೋ ರಿಸಲ್ಟ್ ಪ್ಯಾಕೇಜ್ನ ತೆಗೆದುಕೊಂಡು ಪ್ರೊಡಕ್ಷನಲ್ಲಿ ಮ್ಯಾನ್ಯುಯಲ್
ಮ್ಯಾನ್ಯುಯಲ್ ಆಗಿ ಡಿಪ್ಲಾಯ್ ಮಾಡ್ತಾರೆ. ಸೊ ಇದೇ ಲಾಸ್ಟ್ ಸ್ಟೆಪ್. ಸೊ ಇದ್ರ ಹೆಸರೇ ಬಂದು ಕಂಟಿನ್ಯೂಸ್ ಡೆಲಿವರಿ ಅಂತ ಅಂತಾರೆ. ಸೊ ಈ ಎಲ್ಲದನ್ನು ನೋಡಿ ಕಂಟಿನ್ಯೂಸ್ ಡೆಲಿವರಿ ಅಂತಾರೆ. ಇವಾಗ ನಾವು ಕೊನೆಯ ಪಾರ್ಟ್ ನೋಡೋಣ, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್. ಸೊ ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಏನಂದ್ರೆ ಎಂಡ್ ಟು ಎಂಡ್ ಎಲ್ಲಾನು ಆಟೋಮೇಟೆಡ್. ಇದರಲ್ಲಿ ಬಂದು ಮ್ಯಾನ್ಯುಯಲ್ ಇಂಟರಪ್ಷನ್ನೇ ಅಲ್ಲ, ಕಂಪ್ಲೀಟ್ಲಿ ಆಟೋಮೇಟೆಡ್. ಇದರಲ್ಲಿ ನೋಡಿ ಡಿಫ್ರೆಂಟ್ ಟೀಮ್ಸ್ ಬಂದು ಅವರು ಇಂಪ್ಲಿಮೆಂಟ್ ಮಾಡಿರೋದನ್ನ ಚೆಕಿಂಗ್ ಮಾಡ್ತಾರೆ. ಅವರು ಇಂಪ್ಲಿಮೆಂಟ್ ಮಾಡಿರುವ ಫೀಚರ್ ಅನ್ನು ಚೆಕಿಂಗ್ ಮಾಡ್ತಾರೆ. ಅದು ಕೋಡ್ ರೆಪಾಸಿಟರಿಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಗಿಟ್ ಹಬ್. ಅದಾದ್ಮೇಲೆ ಬಿಲ್ಡ್ ಸರ್ವರ್ ಕಂಪೈಲ್ ಮಾಡುತ್ತೆ. ಅದಾದ್ಮೇಲೆ ಟೆಸ್ಟ್ ಕೇಸ್ ರನ್ ಆದ್ಮೇಲೆ ಪ್ಯಾಕೇಜ್ ಆಗುತ್ತೆ. ಪ್ಯಾಕೇಜ್ ಆದ್ಮೇಲೆ ಒಂದು QA ಮಿಷಿನ್ ಅಲ್ಲಿ ಆ ಪ್ಯಾಕೇಜ್ ನ ಇನ್ಸ್ಟಾಲ್ ಆದ್ಮೇಲೆ ನ್ಯೂ ಟೆಸ್ಟ್ ಕೇಸ್ ರನ್ ಆಗುತ್ತಾ ಇದೆ. ಎಲ್ಲಾನು ತರೋ ಆಗಿ ಫೀಚರ್ ಎಲ್ಲಾನು ಆಟೋಮೇಟೆಡ್. ಆ ಒಂದು ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಕೇಸ್ ಬಂದು ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಕೇಸ್ ಮುಗ್ದಾದ್ಮೇಲೆ ಆಟೋಮೆಟಿಕ್ ಆಗಿ ಪ್ರೊಡಕ್ಷನ್ಗೆ ಅದೇನೇ ತಾನಾಗಿ ಡಿಪ್ಲಾಯ್ ಆಗಿಬಿಡುತ್ತೆ. ನೋ ಮ್ಯಾನ್ಯುಯಲ್ ಇಂಟರಾಕ್ಷನ್ ಅಟ್ ಆಲ್. ಸೊ ಇದೇನೆ ಬಂದು ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್. ಸೊ ಇದ್ರದ್ದು ದೊಡ್ಡ ಬೆನಿಫಿಟ್ ಏನಂದ್ರೆ ಅತ್ಯಂತ ದೊಡ್ಡ ಬೆನಿಫಿಟ್ ಏನಂದ್ರೆ ಸೊ ಫೀಚರ್ ಬಂದು ಅತಿ ಬೇಗ ಆ ಡೆವಲಪರ್ ಬಂದು ಇಂಪ್ಲಿಮೆಂಟ್ ಮಾಡಿದ ತಕ್ಷಣ ಅದು ಪ್ರೊಡಕ್ಷನ್ಗೆ ಹೋಗ್ಬಿಡುತ್ತೆ. ಅದು ಅಲ್ದೇನೆ ಇಲ್ಲಿ ನೋಡಿದ್ರೆ ಇಲ್ಲಿ ಬಂದು ಯೂಸರ್ ಅಕ್ಸೆಪ್ಟೆನ್ಸ್ ಟೆಸ್ಟ್ ಕೇಸ್ ಇನ್ವಾಲ್ವ್ಮೆಂಟ್ ಏನಾಗುತ್ತೆ ಅಂದ್ರೆ ಒಂದು ಎನ್ವಿರಾನ್ಮೆಂಟ್ ಏನಾಗುತ್ತೆ ಅಂದ್ರೆ ಪ್ರಾಡಕ್ಟ್ ಮೂಮೆಂಟ್ಗೆ ಕೊಡಬಹುದು. ಅವ್ರು ಏನ್ ಮಾಡ್ತಾರೆ ಅಂದ್ರೆ ಟೆಸ್ಟ್ ಮಾಡಿ ನೋಡ್ತಾರೆ. ಅದೇ ತರ ಸ್ಟೇಕ್ ಹೋಲ್ಡರ್ ನಾವು ಡೆಮೋ ತೋರಿಸಬಹುದು. ಸೊ ಫೀಡ್ಬ್ಯಾಕ್ ಬಂದು ತುಂಬಾ ಸಿಕ್ಕುತ್ತೆ. ತುಂಬಾ ಅತಿ ಬೇಗನೆ ನಮಗೆ ಫೀಡ್ಬ್ಯಾಕ್ ಸಿಕ್ಬಿಡುತ್ತೆ. ಫಾರ್ ಎಕ್ಸಾಂಪಲ್ ನಾವು ಎವ್ರಿ 2 ವೀಕ್ಸ್ ಅಲ್ಲ, 1 ಮಂತ್, ಎವ್ರಿ 1 ಮಂತ್ಗೆ ನಾವು ಸ್ಟೇಕ್ ಹೋಲ್ಡರ್ಸ್ಗೆ ಡೆಮೋ ಕೊಡುವಾಗ ಏನಾಗುತ್ತೆ ಅಂದ್ರೆ ಅವ್ರು ಬಂದು ಫೀಡ್ಬ್ಯಾಕ್ ಕೊಡ್ತಾರೆ. ಅವರು ಫೀಡ್ಬ್ಯಾಕ್ ಕೊಡುವಾಗ ಮತ್ತೇನು ಆ ಸಾಫ್ಟ್ವೇರ್ ಅಲ್ಲಿ ಚೇಂಜ್ ಮಾಡ್ಬೋದು. ಸೊ ಇದೇ ಒಂದು ದೊಡ್ಡ ಬೆನಿಫಿಟ್, ಅತ್ಯಂತ ದೊಡ್ಡ ಬೆನಿಫಿಟ್ ಅಂದ್ರೆ ಇದೆ. ಸಮ್ ಫ್ಯಾಕ್ಟ್ಸ್ ಹೇಳೋಕೆ ನಾನು ಇಷ್ಟಪಡ್ತೀನಿ. ಸೊ ಅಮೆಝಾನ್ ನೋಡಿದ್ರೆ ಎವ್ರಿ 11.6 ಸೆಕೆಂಡ್ಸ್ಗೆ ಒಂದು ಪ್ರೊಡಕ್ಷನ್ಗೆ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಫೇಸ್ಬುಕ್ ನೋಡೋದಾದ್ರೆ ಟ್ವೈಸ್ ಎ ಡೇ ಅವರ ಪ್ರೊಡಕ್ಷನ್ನ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಗೂಗಲ್ ನೋಡೋದಾದ್ರೆ ಮಲ್ಟಿಪಲ್ ಟೈಮ್ಸ್ ಇನ್ ಎ ವೀಕ್ ಅವರು ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಸೊ ಇದೇ ಒಂದು ಕರೆಂಟ್ ಫ್ಯಾಕ್ಟ್. ಸೊ ಎಲ್ಲರೂ ಬಂದು ಈ CI/CD ಇಂದಾನೇ ಹೋಗ್ತಾರೆ. ಸೊ ಕಂಟಿನ್ಯೂಸ್ ಅವರ ಪ್ರೊಡಕ್ಷನ್ ಅಲ್ಲಿ ಡಿಪ್ಲಾಯ್ಮೆಂಟ್ ಮಾಡ್ತಾರೆ. ಯಾವುದಕ್ಕೋಸ್ಕರನೂ ವೆಯ್ಟ್ ಮಾಡಬಾರದು, ಫುಲ್ಲಿ ಆಟೋಮೇಟೆಡ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ಆಸೆ ಪಡ್ತಾರೆ. ಸೊ ಈ ಒಂದು ಪಿಕ್ಚರ್ ಅಲ್ಲಿ CI/CD ಸಾಫ್ಟ್ವೇರ್ ಎಕ್ಸಾಂಪಲ್ ತೋರಿಸೋಣ ಅಂತ ಆಸೆ ಪಡ್ತೀನಿ. ಸೊ ಬ್ಯಾಂಬೂ, ಜೆಂಕಿನ್ಸ್, ಟೀಮ್ಸಿಟಿ, ಕನ್ಕೋರ್ಸ್ ಈ ಥರ ತುಂಬ ಸಾಫ್ಟ್ವೇರ್ಸು ಮಾರ್ಕೆಟಲ್ಲಿದೆ. ಸೊ ನನ್ನದೊಂದು ಸಜೆಷನ್ ಏನಂದರೆ ನೀವೊಂದು ಜೆಂಕಿನ್ಸ್ ಯೂಸ್ ಮಾಡಿ. CI/CD ಮಾಡೋದ್ರಿಂದ ಪ್ರಾಕ್ಟೀಸ್ಗಾಗಿ ಜೆಂಕಿನ್ಸ್ನ ಇನ್ಸ್ಟಾಲ್ ಮಾಡಿ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಪ್ರಾಕ್ಟೀಸ್ ಮಾಡಬಹುದು. ನಾವು ಈ ವಿಡಿಯೋದಲ್ಲಿ CI/CD ಅಂತಂದ್ರೆ ಏನು ಅಂತ ಹೈ ಲೆವೆಲಲ್ಲಿ ನೋಡಿದ್ದೀವಿ. ಕಂಟಿನ್ಯೂಸ್ ಇಂಟಿಗ್ರೇಷನ್, ಕಂಟಿನ್ಯೂಸ್ ಡೆಲಿವರಿ, ಕಂಟಿನ್ಯೂಸ್ ಡಿಪ್ಲಾಯ್ಮೆಂಟ್ ಅದು ಏನಂತ ನೋಡಿದ್ದೀವಿ. ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಕಮೆಂಟ್ಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನೇನಾದರೂ ಬಿಟ್ಟಿದ್ರೆ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಬಹುದು. ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯುವರ್ ಕೆರಿಯರ್. ಥ್ಯಾಂಕ್ ಯು.